ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ನೆಲ್ಲ ನೀವು ಬೆಳೆಸಿ ಅಂತ ಕೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನಗೆ ಮದುವೆ ಆದ ನಂತರ ಮೊದಲನೇ ವರ್ಷ ಗೌರಿ ಹಬ್ಬ. ಅಂದರೆ ನಂದು ಇದೇ ವರ್ಷ ಮದುವೆ ಆಗಿತ್ತು. ಹಾಗಾಗಿ ನನಗೆ ಇದು ಮೊದಲನೇ ವರ್ಷ ಗೌರಿ ಹಬ್ಬ ಆಗಿರುತ್ತೆ. ಹಾಗಾಗಿ ಇವಾಗ ತವ್ರ ಮನೆ ಕಡೆ ಬಾಗಿನ ಕೊಡಬೇಕಲ್ವ, ಹಾಗಾಗಿ ಇವತ್ತು ಬಾಗಿನ ಕೊಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಈ ಬ್ಲಾಗ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಯಾವ ರೀತಿಯಾಗಿ ಮೊದಲನೇ ವರ್ಷ ಬಾಗಿನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಕಡೆ ಯಾವ ರೀತಿಯಾಗಿ ಮೊದಲನೇ ವರ್ಷ ಬಾಗಿನ ಕೊಡ್ತೀವಿ ಅಂತ ಅಂದರೆ, ನಮ್ಮ ಕಡೆ 3 ಜನ ಅಥವಾ 5 ಜನ ಅಥವಾ 9 ಜನ ಮುತ್ತೈದೆಯರನ್ನ ಕರೆಸಿ ಅವರಿಗೆ ಫಸ್ಟು ಬಾಗಿನ ಅಂತೇಳಿ ಕೊಡ್ತೀವಿ. ಅದಾದ ನಂತರ ಅವ್ರ ಕಡೆಯಿಂದ ನಮಗೆ ಬಾಗಿನ ಕೊಡ್ತಾರೆ ನಮ್ಮ ತವ್ರ ಮನೆಯಿಂದ. ಈ ರೀತಿಯಾಗಿ ನಮ್ಮ ಕಡೆಯಲ್ಲಿರುವಂಥ ಪದ್ಧತಿ ಇರುತ್ತೆ. ಇವಾಗ ಈ ಬಾಗಿನ ಹೇಗಿರುತ್ತೆ ಅಂತಂದರೆ, ನಾವು ಮರದಲ್ಲಿ ಬಾಗಿನ ಕೊಡೋದು ಅವ್ರಿಗೆ. ಆ ಬಾಗಿನದಲ್ಲಿ ನಾವು ಮಾಡಿರುವಂಥ ಸ್ವೀಟ್ ಆಗಿರ್ಬೋದು ಅಥವಾ ಬೆಳೆದಿರುವಂಥ ತರಕಾರಿ, ಬ್ಲೌಸ್ ಪೀಸು ಮತ್ತು ದುಡ್ಡು, ಅರಿಶಿನ, ಕುಂಕುಮ, ಮಡ್ಲಕ್ಕಿ, ಈ ರೀತಿ ಹೂವು ಪ್ರತಿಯೊಂದು ಕೊಡ್ತೀವಿ. ಇದರಲ್ಲಿ ಕುಂಕುಮ ಮತ್ತು ಕರ್ಪೂರ, ಊದ್ಕಡ್ಡಿ ಈ ಥರ ಪ್ರತಿಯೊಂದು ಇಟ್ಟು ಮತ್ತು ಸ್ವಲ್ಪ ದುಡ್ಡು ಕೂಡ ಇಟ್ಟು ಬಾಗಿನ ಅಂತೇಳಿ ಕೊಡೋದು. ಇದನ್ನು ನಾವು ಮುತ್ತೈದೆಯರಿಗೆ 3 ವರ್ಷ ಅಥವಾ 5 ವರ್ಷ ಕೊಡ್ತೀವಿ. ನಮಗೆ ಮಾತ್ರ ಕಂಟಿನ್ಯೂ ಆಗಿ, ಅಂದರೆ ನಾವಿರೋರ್ಗು ಬಾಗಿನ ಅಂತೇಳಿ ತವ್ರ ಮನೆಯಿಂದ ಕೊಟ್ಟೇ ಕೊಡ್ತಾರೆ. ಆದರೆ ನಮ್ಮ ಜೊತೆ ಮುತ್ತೈದೆಯರಿಗೆ 3 ವರ್ಷ ಕೊಡ್ತಾರೆ. ಅಂದರೆ ಇವಾಗ ನನ್ನ ಜೊತೆ ನೆಕ್ಸ್ಟ್ ವರ್ಷದಿಂದ ಈ ವರ್ಷ ಸೇರಿಸಿ ನೆಕ್ಸ್ಟ್ ವರ್ಷದಿಂದ 3 ವರ್ಷ ಈ ಮುತ್ತೈದೆಯರಿಗೆ ಕೊಡ್ತಾರೆ. ನಮ್ಮ ಮನೇಲಿ ಈ ವರ್ಷ 5 ಜನಕ್ಕೆ ಕೊಡ್ತಾ ಇದ್ದಾರೆ. ನನ್ನನ್ನು ಸೇರಿಸಿ 5 ಜನಕ್ಕೆ ಮುತ್ತೈದೆಯರಿಗೆ ಬಾಗಿನ ಅಂತೇಳಿ ಕೊಡೋದು. ಯಾಕಂದರೆ ಇದು ನನಗೆ ಮೊದಲನೇ ವರ್ಷ ಬಾಗಿನ ಆಗಿರೋದ್ರಿಂದ ಫಸ್ಟು ಅವ್ರಿಗೆ ಕೊಟ್ಟು ಅದಾದ ನಂತರ ನನಗೆ ಕೊಡಬೇಕು. ಹಂಗಾಗಿ ನಮ್ಮ ಸೈಡು ಇದೇ ರೀತಿಯಾಗಿ ಪದ್ಧತಿ ಇರುತ್ತೆ. ನಿಮ್ಮ ಕಡೆ ಎಲ್ಲ ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ಅದಾದ ನಂತರ ನಾವು ಗೌರಿ ಹಬ್ಬದಲ್ಲಿ ಈಗ ಸೇಮ್ ನೀವು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿಯಾಗಿ ಮಾಡ್ತೀರಾ ನೋಡಿ, ಅದೇ ರೀತಿಯಾಗಿ ಕೂಡ ಗೌರಿ ಹಬ್ಬನೂ ನಾವು ಮಾಡ್ತೀವಿ. ಅಂದರೆ ಲಕ್ಷ್ಮಿನ ಕೂರಿಸಿ ಅದಾದ ನಂತರ ಗೌರಿ ಮತ್ತು ಗಣೇಶನ ಮನೆಯಲ್ಲೇ ಅರಿಶಿನದಿಂದ ಮಾಡಿಕೊಂಡು ಪೂಜೆನ ಮಾಡಬೇಕು. ಅಂದರೆ ನಾವು ಆಚೆಯಿಂದ ತೊಗೊಂಬಂದು ಮಾಡುವಂಥ ಪದ್ಧತಿ ನಮ್ಮ ಹಿರಿಯರ ಕಾಲದಿಂದನೂ ಅದಿಲ್ಲ ನಮ್ಮ ಮನೆಗಳಲ್ಲಿ. ಹಂಗಾಗಿ ನಾವು ಆಚೆಯಿಂದ ಗೌರಿ ಆಗಿರ್ಬೋದು ಗಣೇಶನಾಗಿ ತೊಗೊಂಡು ಬರಲ್ಲ. ಮನೆಯಲ್ಲೇ ಅರಿಶಿನ ಮತ್ತು ಅಕ್ಕಿ ಹಿಟ್ಟು ಹಾಕಿ ಗೌರಿ ಮತ್ತು ಗಣೇಶನ ಮಾಡ್ಕೋತೀವಿ. ಅದಾದ ನಂತರ ಅದನ್ನೇ ಪೂಜೆನ ಮಾಡೋದು. ಇದು ನಾವು ಹಿರಿಯರ ಕಾಲದಿಂದ ನಡೆಸ್ಕೊಂಬಂದಿರುವಂಥ ಪದ್ಧತಿ. ಹಂಗಾಗಿ ನಾವೇನು ಕೂಡ ಚೇಂಜಸ್ ಮಾಡಿಲ್ಲ. ಅಂದರೆ ಆಚೆಯಿಂದ ಗಣಪತಿ ಆಗಿರ್ಬೋದು ಅಥವಾ ಗೌರಿ ಆಗಿರ್ಬೋದು ತೊಗೊಂಬಂದು ಪೂಜೆ ಮಾಡುವಂಥ ಪದ್ಧತಿ ನಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ. ಹಾಗಾಗಿ ನಾವು ಇದೇ ಪದ್ಧತಿನ ನಾವು ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಗೌರಿ ಹಬ್ಬದಲ್ಲಿ ಇದೇ ರೀತಿಯಾಗಿ ಪೂಜೆ ಎಲ್ಲ ಮಾಡ್ತೀವಿ. ನಿಮ್ಮ ಕಡೆಯೆಲ್ಲ ಯಾವ ರೀತಿಯಾಗಿ ಪೂಜೆ ಮಾಡ್ತೀರಾ ಅನ್ನೋದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ಈ ಲಕ್ಷ್ಮಿನ ನಾವು ಕಂಟಿನ್ಯೂ ಆಗಿ 3 ದಿನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ. 3 ದಿನವೂ ಕೂಡ ಬೆಳಿಗ್ಗೆ ಟೈಮು ನೈವೇದ್ಯಕ್ಕೆ ಅಂತೇಳಿ ಸ್ವೀಟ್ನ ಮಾಡ್ತೀವಿ. ಆ ಸ್ವೀಟ್ನ ದೇವರಿಗೆ ಪ್ರಸಾದವಾಗಿ ಇಟ್ಟು ಪೂಜೆ ಮಾಡೋದು ಈ ರೀತಿಯಾಗಿ ಇರುತ್ತೆ. 3ನೇ ದಿನಕ್ಕೆ ಮತ್ತೆ ಅದೇ ಮುತ್ತೈದೆಯರನ್ನ ಕರೆಸಿ ಅವ್ರ ಕಡೆಯಿಂದ ಪೂಜೆನ ಮಾಡಿಸಿ ಆ ದೇವ್ರನ್ನ ನಾವು ಸ್ಥಾಪನೆಯಿಂದ ಮಾಡಿರುವಂಥದ್ದನ್ನ ತೆಗೆದು ಬಿಡ್ತೀವಿ. ನಮ್ಮ ಕಡೆ ಈ ರೀತಿಯಾಗಿ ಇರುತ್ತೆ. ನಿಮ್ಮ ಕಡೆ ಎಲ್ಲ ಯಾವ ರೀತಿಯಾಗಿರುತ್ತೆ ಅನ್ನೋದು ನನಗೆ ಕಾಮೆಂಟ್ ಮಾಡಿ.
ಇಷ್ಟ ಆದರೆ ಪೂಜೆ ಕೂಡ ಕಂಪ್ಲೀಟ್ ಆಗುತ್ತೆ. ಲಾಸ್ಟಿಗೆ ಕೊನೆಯದಾಗಿ ಮುತ್ತಿದರಿಗೆ ಬಾಗಿನ ಕೊಟ್ಟು ಪೂಜೆನ ಮಾಡಿಕೊಂಡು ಅವರಿಂದ ಆಶೀರ್ವಾದ ತೊಗೊಂಡ್ರೆ ಈ ಪೂಜೆ ಕಂಪ್ಲೀಟಾಗಿ ಆಗುತ್ತೆ. ಇನ್ನೂ ಕೂಡ ಇಬ್ಬರು ಬರೋದಿತ್ತು, ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ, ಬಟ್ ಅವ್ರು ಬರೋದು ಲೇಟ್ ಆಗುತ್ತೆ ಅಂತಂದರು. ಹಂಗಾಗಿ ಅವ್ರು ಬಂದಮೇಲೆ ಅವ್ರಿಗೂ ಕೂಡ ಇದೇ ರೀತಿಯಾಗಿಯೇ ಬಾಗಿನ ಕೊಟ್ಟು ಆಶೀರ್ವಾದ ತೊಗೊಳೋದು. ನನಗೆ ಸಾರಿ ಎಲ್ಲ ಉಡೋಕ್ಕೆ ಅಷ್ಟೊಂದಾಗಿ ಬರಲ್ಲ, ಹಾಗಾಗಿ ಹೇಗೆ ಬರುತ್ತೆ ಹಾಗೆ ಸುಮ್ಮನೆ ಜಸ್ಟ್ ಹಾಗೆ ಸುತ್ತಕೊಂಡಿದ್ದೆ. ಯಾಕಂದರೆ ನಾನು ಫಸ್ಟು ಡ್ರೆಸ್ ಹಾಕ್ಕೊಂಡಿದ್ದೆ, ಬಟ್ ಡ್ರೆಸ್ ಬೇಡ ಸಾರಿನೇ ಹಾಕ್ಕೋಬೇಕಂತ ಹೇಳಿದ್ರು. ಹಾಗಾಗಿ ನನಗೆ ಹೇಗೆ ಬರುತ್ತೆ ಹಾಗೆ ಹಿಂಗೆ ಸುತ್ತಕೊಂಡು ಆ ಪೂಜೆನ ಮಾಡ್ತಿರೋದು. ನನಗೆ ಸ್ಯಾರಿಯಲ್ಲಿ ಅಷ್ಟೊಂದಾಗಿ ವೇರ್ ಮಾಡಲಿಕ್ಕೆ ಬರಲ್ಲ, ಇನ್ನೂ ಕೂಡ ಸ್ವಲ್ಪ ಕಲ್ತ್ಕೋಬೇಕು. ಈಗ ನೋಡ್ತಿರ್ಬೋದು ನೀವು ನುಗ್ಗೆ ಸೊಪ್ಪಿನ ಗಿಡ, ಇದು ನಾವೇನು ತಗೊಂಬಂದು ಹಾಕಿರೋದಲ್ಲ, ತಾನಾಗೆ ಹುಟ್ಟಿ ಇಷ್ಟು ದೊಡ್ಡದಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಾಟಿ ಅಂತ ಹೇಳಿ ಕರೀತಾರಲ್ವ, ಆ ಗಿಡ ಇದು. ಇದ್ರಲ್ಲಿ ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ. ನಾವೇನು ಈ ಗಿಡ ತೊಗೊಂಬಂದು ಹಾಕಿರೋದು ಅಂಥದ್ದಲ್ಲ, ಅದಾಗೇನೆ ಬೆಳೆದು ಇಷ್ಟು ದೊಡ್ಡದಾಗಿ ಬರ್ತಾ ಇದೆ ಅಷ್ಟೇ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮನ ಅಕ್ಕನ ಮನೆ ಅಂದರೆ ನಮ್ಮ ದೊಡ್ಡಮ್ಮನ ಮನೆಗೆ ಬರಬೇಕಿತ್ತು. ಅಲ್ಲೂ ಕೂಡ ಅವರು ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತೇಳಿ ಕರೆದಿದ್ರು. ಇದು ನನಗೆ ಮೊದಲನೇ ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೇಲೂ ಕೂಡ ಅರ್ಶಿನ ಕುಂಕುಮಕ್ಕೆ ಕರೆದಿದ್ದಾರೆ, ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ. ಹಾಗಾಗಿ ಎಲ್ಲರ ಮನೆಗೂ ಹೋಗಿ ಬರಬೇಕಿತ್ತು. ಹಾಗಾಗಿ ಫಸ್ಟು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಬಂದುಬಿಡೋಣ ಅಂತೇಳಿ ನಾನು, ಅಮ್ಮ ಮತ್ತು ನಮ್ಮ ಮನೆಯವರು ಎಲ್ಲರೂ ಸೇರಿಸಿ ಬಂದಿದ್ದೀವಿ ಇಲ್ಲಿ. ಅವ್ರ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಯಲ್ಲೂ ಕೂಡ ಹಬ್ಬದ ಅಡುಗೆ ಮಾಡಿದರು. ಅಲ್ಲೂ ಕೂಡ ಊಟ ಮಾಡಿ ಮತ್ತು ನಮ್ಮ ಮನೇಲೂ ಕೂಡ ಲೈಟಾಗಿ ಊಟ ಮಾಡ್ಕೊಂಡು ಬಂದಿದ್ವಿ. ಆದರೆ ಬಂದಮೇಲೆ ಇಲ್ಲಿ ಊಟ ಮಾಡ್ತಿರೋ ಹೋಗೋಕ್ಕಾಗಲ್ಲ, ಅಮ್ಮನ ಸ್ವಂತ ಅಕ್ಕ ಇವರು. ಹಂಗಾಗಿ ಇಲ್ಲೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಬಾಗಿನ ಕೊಟ್ಟರು, ಅದನ್ನು ಕೂಡ ತೊಗೊಂಡು ಮನೆಗೆ ಹೋಗೋದಾಗ್ತಿದೆ. ನೋಡ್ತಿರ್ಬೋದು ಅವ್ರ ಮನೆ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ, ನ್ಯಾಚುರಲ್ಲಾಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಂತೂ ತುಂಬಾ ಚೆನ್ನಾಗಿದೆ. ಗಾಳಿ, ವಾತಾವರಣ, ಗ್ರೀನರಿ ಆಗಿರ್ಬೋದು, ನೋಡೋಕೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಇವ್ರ ಊರಲ್ಲಿ. ಯಾವಾಗಲೂ ಅಷ್ಟೇ ಇದೇ ರೀತಿಯಾಗಿ ಗಿಡ ಮರಗಳೆಲ್ಲ ತುಂಬಾ ಇರುತ್ತೆ. ಇಲ್ಲಿ ಗ್ರೀನರಿ ಜಾಸ್ತಿ ಇದೆ. ಅಂದರೆ ಇವ್ರದ್ದು ಊರಿಂದ ಆಚೆ ಇರೋದು ಇವರು, ಅಂದರೆ ಹಳ್ಳಿಯಿಂದ ಆಚೆ ಇದ್ದಾರೆ ಇವರು. ಅಂದರೆ ಹತ್ತತ್ರ ಅವ್ರ ಜಮೀನ್ ಹತ್ರ ಅವ್ರ ಮನೆ ಕಟ್ಕೊಂಡಿರೋದು. ಹಾಗಾಗಿ ಈ ರೀತಿ ವ್ಯೂ ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿ ಸಿಗುತ್ತೆ ಇವರಿಗೆ. ಯಾವಾಗಲೂ ನ್ಯಾಚುರಲ್ ಆಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಇದು ಅವರೇ ಸಾಕಿರುವಂಥ ಬೆಕ್ಕು, ಎಷ್ಟು ಕ್ಯೂಟಾಗಿದೆ ಅಲ್ಲ. ಅವ್ರಿಗೆ ಬೆಕ್ಕು ನಾಯಿ ಅಂತಂದರೆ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಈ ಥರದ್ದು ಏನಾದ್ರು ಒಂದು ಸಾಕ್ತಾನೆ ಇರ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡೋಕ್ಕೂ ಚೆನ್ನಾಗಿದೆ ಇದು. ನನಗಂತೂ ತುಂಬಾ ಇಷ್ಟ ಆಯಿತು. ಅದ್ರದ್ದು ಬರಲ್ಲ, ಅದು ಪರ್ಚಿಬಿಡುತ್ತೆ ತಗೊಳಕ್ಕೆ ಹೋದರೆ. ಹಾಗಾಗಿ ನಾನು ಅದನ್ನು ಜಾಸ್ತಿ ಏನು ಮುಟ್ಟಕ್ಕೆ ಹೋಗಲಿಲ್ಲ, ನನಗೂ ಕೂಡ ಅದು ಭಯ ಆಯಿತು. ಹಾಗಾಗಿ ಆಮೇಲೆ ನಮ್ಮ ದೊಡ್ಡಮ್ಮ ಕೂಡ ಇಲ್ಲಿ ದುಡ್ಡು ಇಟ್ಟಿದ್ರು. ನನಗೆ ದುಡ್ಡು ಬೇಡ, ಅರ್ಶಿನ ಕುಂಕುಮ ಅಷ್ಟೇ ಸಾಕು, ದುಡ್ಡೆಲ್ಲ ಏನು ಕೊಡೋದು ಬೇಡ ಅಂತ ಹೇಳ್ತಿದ್ದೆ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಇಷ್ಟೇ ಸಾಕು ಅಂತೇಳಿ ನಂಗೆ ದುಡ್ಡು ಬೇಡ ಅಂದರೂ ಕೇಳ್ತಿಲ್ಲ ಅವರು. ಆ ಕೈಲಿರೋಂಥದ್ದನ್ನ ಕಿತ್ಕೊಂಡು ಮತ್ತೆ ಕವರಿಗೆ ಹಾಕ್ತಿದ್ರು. ಆದರೂ ಅವ್ರು ಇಷ್ಟೇ ನಾನು ಬೇಡ ಅಂದ್ರೂ ಫೋರ್ಸ್ಫುಲಿ ಮಾಡಿ ದುಡ್ಡು ಕೊಟ್ಟೇ ಬಿಟ್ಟರು. ಬೇಡ ಅಂತ ಹೇಳೋಕ್ಕಾಗಲ್ಲ ಅಂತೇಳಿ ವಾಪಸ್ ತೊಗೊಂಡು ಬಂದಿದ್ದಾಯಿತು. ಯಾಕಂದರೆ ಹಳ್ಳಿ ಕಡೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ಅವರು ನಮಗೆ ಪ್ರೀತಿ ವಿಶ್ವಾಸ ಅಷ್ಟೇ ಕೊಟ್ಟರೆ ಸಾಕಿರುತ್ತೆ, ದುಡ್ಡಲ್ಲೆಲ್ಲ ಏನು ಬೇಕಾಗಿರಲ್ಲ. ಏನು ತವ್ರ ಮನೆಯಿಂದ ಒಂದು ಅರ್ಶಿನ ಕುಂಕುಮ, ಹೂವು, ಬಳೆ ಇಷ್ಟು ಕೊಟ್ಟರೆ ಸಾಕು. ನಾನು ಹಂಗೋ ಅವ್ರಿಗೆ ಹೇಳಿದೆ, ನನಗೆ ಬಳೆ ತೊಗೊಳೋಷ್ಟು 100 ರೂಪಾಯಿ ಕೊಡಿ ಸಾಕು, ಅಷ್ಟೊಂದು ದುಡ್ಡೆಲ್ಲ ಬೇಡ ಅಂತ. ಆದರೂ ನಮ್ಮ ದೊಡ್ಡಮ್ಮ ಕೇಳಲೇ ಇಲ್ಲ, ಇಷ್ಟು ಫೋರ್ಸ್ ಮಾಡಿ ಕವರಲ್ಲಿ ಇಟ್ಟೇ ಬಿಟ್ಟರು. ಅರ್ಶಿನ ಕುಂಕುಮ ಕೊಟ್ಟಾಗ ನಾವು ಕೂಡ ತುಂಬ ಬೇಡ ಅಂತ ಹೇಳಿದ್ರೆ ಅವ್ರಿಗೂ ಬೇಜಾರಾಗ್ಬೋದು ಅಂತೇಳಿ ಬಿಟ್ಟು ಬಂದ್ವಿ. ಆದರೆ ನಮ್ಮ ಮನೆಯವ್ರಿಗೂ ಕೂಡ ತುಂಬ ಫೋರ್ಸ್ ಮಾಡಿ ಅವ್ರಿಗೂ ಕೂಡ ದುಡ್ಡು ಇಟ್ಟಿದ್ರು. ಆದರೆ ನಾನು ಅದನ್ನು ಅವರಿಗೆ ವಾಪಸ್ ಕೊಟ್ಟು ನನಗೆ ಏನು ಕೊಟ್ಟಿದ್ರು ಅದನ್ನು ಮಾತ್ರ ನಾನು ತೊಗೊಂಡು ಬಂದೆ. ಇಬ್ಬರಿಗೂ ಏನು ಬೇಡ ಅಂತ. ಅಷ್ಟು ಫೋರ್ಸ್ಫುಲಿ ಮಾಡಿಕೊಟ್ಟಾಗ ಬೇಜಾರಾಗ್ಬೋದು ಅಂತೇಳಿ
ನನಗೆ ಕೊಟ್ಟಿರುವಂಥ ದುಡ್ಡು ಮಾತ್ರ ತೊಗೊಂಡು ಬಂದ್ವಿ. ಈ ಹಬ್ಬದಲ್ಲಿ ಗೌರಿ ಹಬ್ಬಕ್ಕೆ ನಾವು ಏನೆಲ್ಲ ಅಡುಗೆಗಳು ಮಾಡಿದ್ವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಪೂರ್ತಿಯಾಗಿ ಶೇರ್ ಮಾಡ್ತೀನಿ. ಆ ಬ್ಲಾಗಿಗೂ ಕೂಡ ನೀವು ಸಪೋರ್ಟ್ ಮಾಡಿ, ಅಂದರೆ ಪಾರ್ಟ್ 2 ಆಗಿ ಕೂಡ ಮಾಡ್ತೀನಿ. ಅದಕ್ಕೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಯಿತು ಅಥವಾ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.